ಸುಮಾರು ವಿಚಾರಗಳು ಹೇಳ್ಬಿಟ್ರು. ಅಣ್ಣ ನಾನೊಂದು 2 ಮಾತು ಹೇಳ್ತೀನಿ, ನಿಮ್ಗೆ ಗೊತ್ತು ನಿಮ್ಮ ಬಗ್ಗೆ ಹೊಗಳಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂತ. ಬಟ್ ಇಂಥ ಒಂದು ಏನೋ ತುಂಬಾ ದೊಡ್ಡ ಸಹಾಯ, ತುಂಬಾ ದೊಡ್ಡದ ಅಂದ್ರೆ ಲೈಕ್ ನಮ್ಮ ಬೆನ್ನೆಲುಬು ನಿಂತು ಇವತ್ತು ನಮ್ಗೆ ಸಿನಿಮಾ ಇಷ್ಟ ಆಗಿ ನಾನು ಮಾಡ್ತೀನಿ, ನಿಮ್ ಜೊತೆ ನಿಲ್ತೀನಿ ಅಂತ ಹೇಳಿದಿರ. 1-2 ವಿಷಯ ಹೇಳ್ಬೇಕಣ್ಣ. ನಾನು ನಿಮ್ ದುನಿಯಾ ಸಿನಿಮಾ ಐ ಥಿಂಕ್ ನಾನು ಫಸ್ಟ್ PUC ಇಲ್ಲ ಸೆಕೆಂಡ್ PUC ಇದ್ದೆ ನಾನು. ಅವಾಗ ರಿಲೀಸ್ ಆಗಿತ್ತು, ಥಿಯೇಟರ್ಗೆ ಹೋಗಿ ನೋಡಿದ್ದೆ ಅಣ್ಣ ಅವತ್ತು ನಾನು. ಇವತ್ತಿನ ದಿವಸ ನೀವು ನಮ್ಮ ಸಿನಿಮಾನ ಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನೋದು ಇಟ್ಸ್ ಲೈಕ್ ಏನೋ ಡ್ರೀಮ್ ಕಮ್ ಟ್ರೂ ತರ ಫೀಲಿಂಗ್ ನನಗೆ. ಅದು ಯಾವತ್ತು ಅನ್ಕೊಂಡಿರಲಿಲ್ಲ ನಾನು, ದುನಿಯಾ ವಿಜಯ್ ಸರ್ ನಮ್ಗೆ ಈ ತರ ಬಂದು ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕಷ್ಟ ನಂಬ್ಕೊಂಡು ನಿಜವಾಗ್ಲೂ ಒಂದು ಕನ್ಸಿಟ್ಕೊಂಡು ಶ್ರದ್ಧೆ, ನಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆ, ಭಕ್ತಿ, ಛಲ ಇದ್ರೆ ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನೇರ ಉದಾಹರಣೆ ನಮ್ಮ ವಿಜಯ್ ಸರ್. ಅವರು ನಮ್ಮಂತ ಸುಮಾರು ವ್ಯಕ್ತಿಗಳಿಗೆ, ಸುಮಾರು ಒಂದು ಯುವ ಪೀಳಿಗೆಗೆ ಸ್ಫೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೊಂದು ಅಂದ್ರೆ ಅವರೊಂದು ವೈಯಕ್ತಿಕವಾಗಿ ಆಗಿರ್ಬೋದು, ಇಲ್ಲ ಸಿನಿಮಾದಲ್ಲಿ ಆಗಿರ್ಬೋದು, ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕು, ಸಮಾಜಕ್ಕೆ ಒಂದು ಏನಾದ್ರು ಒಂದು ಹೇಳ್ಬೇಕು ಅನ್ನೋದೊಂದು ವಿಚಾರದಲ್ಲಿ ಅವ್ರು ಯಾವಾಗ್ಲೂ ಮುಂದೆ ನಿಂತಿರ್ತಾರೆ. ನಾವು ಹೇಳ್ಬೇಕಾಗಲ್ಲ ಸರ್. ರೀಸೆಂಟ್ ಆಗಿ ಸುಮಾರು ಘಟನೆಗಳು ನಡೀತು, ಅವ್ರು ಹೆಂಗ್ ನಿಂತ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಬಟ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ಅವ್ರು ನಂಬಿದ್ರೆ, ನಮ್ಮವರು ಅಂತ ನಂಬಿದ್ರೆ ಎಷ್ಟು ದೂರ ಹೋಗೋಕ್ಕಾದ್ರೂ ರೆಡಿ. ಆ ಒಂದು ವಿಚಾರಕ್ಕೆ ಸರ್ ತುಂಬಾ 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 ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ನೀವು ಬಂದು ಅಂದ್ರೆ ಆಗ್ಲೇ ಹೇಳ್ತಿದ್ನಲ್ಲ, ಒಂದು ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ಪುಟ್ಟ ರೋಲ್ಗಳು ಮಾಡಿಕೊಂಡು ಒಂದು ಇವಾಗ ಇಂಡಸ್ಟ್ರಿಲಿ ಅಗ್ರ ನಾಯಕರ ಜೊತೆಗೆ ಭೀಮನಾಗಿ ನಿಂತಿದ್ದಾರೆ ಅವರು. ಅದಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಸೊ ಏನೋ ಥ್ಯಾಂಕ್ಸ್ ಟು ಹಿಮ್. ಸೊ ಈಗ ಹೊತ್ತು ನಮಗೆ ಒಂದು ಭೀಮನಾಗಿ ನಿಂತಿದ್ದಾರೆ ನಮ್ಮ ಜೊತೆ, ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ, ನಮ್ಗೊಂದು ಸಪೋರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ವಿಜಯ್ ಸರ್ ಸಿನಿಮಾ ನೋಡಿದ್ರು, ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರು. ಅವರೊಂದು ಸಿನಿಮಾ ನೋಡಾದ್ಮೇಲೆ ಒಂದು ಅರ್ಧ ಗಂಟೆ ಮಾತಾಡಿದ್ರು. ಏನ್ ಮಾಡಿದಿರಮ್ಮ ಸಿನಿಮಾ ನೀವು, ಹಿಂಗ್ ಮಾಡಿದ್ರೆ ಹೊಸಬ್ರು ಏನ್ ಸಗದಾಗ ಮಾಡಿದೀರಾ, ಈ ತರ ಇರ್ಬೇಕು ಸಿನಿಮಾ ಅಂದ್ರೆ, ಹಿಂಗ್ ಮಾಡ್ಬೇಕು, ನಾನೊಂದು 2 ಅವರ್ ಹಾಂಟ್ ಮಾಡ್ತಂತ ಫೋನ್ ಮಾಡಿ ಹೇಳಿದ್ರು. ಥ್ಯಾಂಕ್ಸ್ ಟು ಹಿಮ್. ಸೊ ಸರ್ ನಾವು ಈಗ ಅವಾಗ್ಲಿಂದ ಮಾತಾಡ್ತಾ ಇದ್ರು ನಮ್ಮ ಆಂಕರ್ ಮೇಡಮ್ ಅವರು, ಇನ್ನೊಂದು ಹಲವಾರು ಏನೋ ತೆಲುಗು ಭಾಷೆಯಲ್ಲಿ ಮಾಡಿದ್ದೀರಾ, ಇಲ್ಲಿ ಕನ್ನಡದಕ್ಕೆ ಏನೋ ಅನುವಾದ ಹಂಗೆ ಅಂತ. ಹಂಗಲ್ಲ ಸರ್, ನಾವು ಇದು ಗಡಿ ಭಾಗದಲ್ಲಿ ನಡೆದಿರುವಂತ ಒಂದು ಸತ್ಯ ಘಟನೆ ಆಧಾರಿತ ಮಾಡಿರುವಂತ ಸಿನಿಮಾ. ಸೊ ನಾವು ವಿ ವೇರ್ ಟ್ರೂ ಟು ದಟ್ ಇನ್ಸಿಡೆಂಟ್. ಅದಕ್ಕೆ ನಾವು ಹೆಂಗ್ ಮಾಡ್ಬೇಕು, ಆ ಒಂದು ಘಟನೆಗೆ ಏನ್ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡಿ ಅದಕ್ಕೆ ನ್ಯಾಯ ಮಾಡ್ಬೇಕು ಅಂತ ಮಾಡಿರುವಂತ ಸಿನಿಮಾ ಇದು. ಸೈಮಲ್ಟೇನಿಯಸ್ಲಿ ಬೋತ್ ತೆಲುಗು ಅಂಡ್ ಕನ್ನಡದಲ್ಲಿ ಮಾಡ್ಬೇಕು, ಒಂದೇ ಸರಿ ರಿಲೀಸ್ ಮಾಡ್ಬೇಕಂತ ನಮಗೊಂದು ವಿಚಾರ ಇತ್ತು. ಬಟ್ ಹಲವಾರು ಕಾರಣಗಳಿಂದ ಅಲ್ಲಿ ಮೊದಲು ಮಾಡಿ ಇವಾಗ ಇಲ್ಲಿ ಮಾಡ್ತಿದೀವಿ. ಆಲ್ಸೋ ನಮ್ಗೊಂದು ಖುಷಿ ವಿಚಾರ ಅಂತ, ಒಂದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಾವು ನವೆಂಬರ್ ತಿಂಗಳಲ್ಲಿ ಮಾಡ್ತಿರೋದೇ ನಮ್ಗೊಂದು ಖುಷಿ ವಿಚಾರ. ಸೊ ನಮ್ಮ ಕನ್ನಡ ಜನತೆ, ಕನ್ನಡ ಪ್ರೇಕ್ಷಕರು ಎಲ್ಲರ ಒಂದು ಆಶೀರ್ವಾದ ನಮ್ಮ ಒಂದು ಈ ಹೊಸ ತಂಡದ ಮೇಲೆ ಇರ್ಬೇಕಂತ ನನ್ನ ವಿನಂತಿ. ಹಾಗೇನೆ ಈ ಸಿನಿಮಾಗೆ ಏನೋ ದುಡ್ಡು ಹಾಕಿರ್ತಕ್ಕಂಥ ಎಲ್ಲ ನನ್ನ ಫ್ಯಾಮಿಲಿ, ಕಸಿನ್ಸ್, ಫ್ರೆಂಡ್ಸ್ ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನೀವು ನಿಂತಿಲ್ಲ ಅಂದಿದ್ರೆ ಇವತ್ತು ನನ್ನ ಬೆನ್ನಿಂದೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸರ್ ಯಾರೇ ಒಬ್ರು ನನ್ಗೆ ಎಲ್ಲ ತೆಲುಗು ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳ್ತಾ ಇದ್ರು, ಏನ್ ಸಿನಿಮಾ ತುಂಬಾ ಲವ್ ರೆಡ್ಡಿ ಅಂತಿದೆ, ಸಿನಿಮಾ ತುಂಬಾ ಕೆಳಗಡೆ ಎಲ್ಲ ರೆಡ್ಡಿಸ್ ಅಂತಿದೆ, ಎಲ್ಲ ನೀವು ರೆಡ್ಡಿಸ್ ನಡ್ಕೊಂಡು ಮಾಡ್ತಿದ್ದೀರಾ ಅಂತ. ನಾನೇನೋ ಕಾಂಟ್ರವರ್ಸಿ ಅಂತ ಹೇಳ್ತಿಲ್ಲ ಸರ್. ಈಗ ನಾನು ಯಾರೇ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು, ಏನಾದ್ರು ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಹೋದಾಗ, ಇಲ್ಲ ಏನೋ ಒಂದು ಮಾಡ್ಬೇಕು ಅಂತ ನಿಂತಾಗ ಅವ್ರ ಜೊತೆ ನಿಲ್ಲೋದು ಅವ್ರ ಫ್ಯಾಮಿಲಿನ ಸರ್. ಇವಾಗ ನನ್ನ ಜೊತೆ ನನ್ನ ಫ್ಯಾಮಿಲಿ ನಿಂತು, ನನ್ನ ಫ್ರೆಂಡ್ಸ್ ನಿಂತು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ. ತುಂಬಾ 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 ಧನ್ಯವಾದಗಳು. ಹಾಗಾಗಿನೇ ಅದೆಲ್ಲ ಬಂದಿದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಲ್ಸೋ ಸತ್ಯ ಘಟನೆ ನಡೆದಿದೆ ಅಂತ ಹೇಳಿದ್ವಲ್ಲ, ಆ ಘಟನೆಯಲ್ಲಿ ನಡೆದಿರೋಂಥ ಹುಡುಗನ ಹೆಸರು ನಾರಾಯಣ ರೆಡ್ಡಿ. ಸೊ ಹಾಗಾಗಿ ಇದಕ್ಕೆ ಲವ್ ರೆಡ್ಡಿ ಅಂತ ಹೆಸರಿಟ್ಟು ಹೊರತು ಬೇರೆ ಉದ್ದೇಶ ಏನಿಲ್ಲ. ಸೊ ಜಸ್ಟ್ ಫಾರ್ ಕ್ಲಾರಿಟಿ ಹೇಳ್ತಾ ಇದ್ದೀನಿ. ಸೊ ಹಾಗೇನೆ ಇನ್ನೂ ಒಂದು ನಮ್ಮ ಸಿನಿಮಾ ಬಗ್ಗೆ ತುಂಬಾ ತುಂಬಾ ಮಾತಾಡ್ಕೊಂಡಿರೋ ವಿಷಯ ಏನಂತ ಹೇಳಿದ್ರೆ, ನಮ್ಮ NT ರಾಮಸ್ವಾಮಿ ಸರ್ ಬಗ್ಗೆ ಆಲ್ ಓವರ್ ಇಂಡಿಯಾ ನ್ಯಾಷನಲ್ ಮೀಡಿಯಾ, ನಮ್ಮ ಕನ್ನಡ ಚಾನಲ್ಸ್ ಎಲ್ಲ ಆಗ್ಬೋದು, ಮಲಯಾಳಂ, ತಮಿಳ್, ತೆಲುಗು ಚಾನಲ್ಸ್ ಎಲ್ಲ ಕಡೆ ನಾವು ಮಲಗದೆ ಬೆಳಗ್ಗೆ ಎಷ್ಟೊತ್ತಿಗೆ ಎಲ್ಲ ಕಡೆ ವೈರಲ್ ಆಗ್ಬಿಟ್ಟಿದೆ. ಇದೇನ್ ಗುರು ಹಿಂಗಾಗ್ಬಿಡ್ತು ಅಂತ. ಬಟ್ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸರ್ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ರು, ನೋಡಪ್ಪ ಈ ತರ ಆಗ್ತಿದೆ, ಈ ತರ ಎಲ್ಲ ಅನ್ಕೋತಾ ಇದ್ದಾರೆ ಅಂತ. ನಾವು ಹೇಳ್ತಿದ್ದೇನಂತ ಸರ್, ನಡೆದಿದ್ದೇನಂತ ಹೇಳಿ ಆಲ್ರೆಡಿ ಅವ್ರು ಒಂದ್ಸರಿ ಹೇಳಿದ್ರು. ನಾನು ಇನ್ನೊಂದ್ಸರಿ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ನಮ್ಮ ತಂಡದಿಂದ ನಾವೆಲ್ಲ ಥಿಯೇಟರ್ಸ್ ವಿಸಿಟ್ ಮಾಡ್ತಾ ಇದ್ವಿ. ವಿಸಿಟ್ ಮಾಡ್ತಿರ್ಬೇಕಾದ್ರೆ ತುಂಬಾ ಪ್ರಶಂಸೆ ಬರ್ತಾ ಇದ್ವು. ಯಾರ್ ಗುರು ಅದು, ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿರೋದು, ಅಪ್ಪ ಏನ್ ಪರ್ಫಾರ್ಮೆನ್ಸ್ ಗುರು, ಹಂಗೆ ಹಿಂಗೆ ಅಂತ. ಸೊ ನಾವು ಹೇಳ್ತಾ ಇದ್ವಿ,
ಒಂದ್ ಕಡೆ ಹೇಳಿದ್ರು ಅವ್ರು ಏನಾದ್ರು ಕಾಣಿಸಿದ್ರೆ ಹೊಡೆದಾಕ್ಬಿಡ್ತಾರೆ ಅನ್ನೋ, ದಯವಿಟ್ಟು ಅವ್ನು ಕರ್ಸ್ಬೇಡಿ ಹಂಗೆ ಅಂತ. ನಾವ್ ಇದೇ ವಿಚಾರ ಅವ್ರಿಗೆ ಹೇಳಿದ್ವಿ, ಸರ್ ಈ ತರ ಎಲ್ಲ ಒಂದು ರೆಸ್ಪಾನ್ಸ್ ಬರ್ತಿದೆ ನಿಮ್ಗೆ, ನಿಮ್ಮೊಂದು ಕ್ಯಾರೆಕ್ಟರ್ಗೆ ಇಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಿದ್ದೀರಾ, ನೀವು ಮಾಡಿದೀರಾ ಅಂತ ಹೇಳಿದ್ರೆ, ಹೌದಾ ಇಷ್ಟೆಲ್ಲ ಮಾಡ್ತೀರಾ, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ನಾನು ನೋಡ್ಬೇಕು ಅನ್ಸ್ತಿದೆ ಅಂತ ನಾವು ಕರಿತಾ ಇದ್ವಿ. ಅವರೊಂದು ಶೆಡ್ಯೂಲ್ ವಿಚಾರವಾಗಿ ಅವರು ಬರಕ್ ಆಗಿರ್ಲಿಲ್ಲ. ಒಂದ್ ದಿವಸ ಈ ತರ ಹೇಳಿದ್ವಿ, ಈ ತರ ಸರ್ ಮೋಸ್ಟ್ಲಿ ನಾಳೆ ಗುರುವಾರ ಈ ತರ ಹೋಗ್ತಿದ್ವಿ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕರ್ಸ್ಕೊಂಡ್ವಿ. ನೆಕ್ಸ್ಟ್ ಡೇ ಹೋಗಿದ್ವಿ, ಒಂದ್ 2 ಥಿಯೇಟರ್ ವಿಸಿಟ್ ಮಾಡಿದ್ವಿ. ಅಲ್ಲಿ ಏನೋ ಅವ್ರು ಸ್ವಲ್ಪ ಸರ್ಪ್ರೈಸ್ ಆಗಿ ಕರೆಸ್ತಾ ಇದ್ವಿ. ಫಸ್ಟ್ ನಾವು ಹೋಗಿ ಮಾತಾಡಿ ಇಂಟರಾಕ್ಟ್ ಮಾಡಿ ಅದಾದ್ಮೇಲೆ ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿಸ್ತಾ ಇದ್ವಿ. ಎಲ್ಲ ಚೆನ್ನಾಗಿ ಬಂದ್ರು, ಶೇಕ್ ಹ್ಯಾಂಡ್ ಮಾಡಿದ್ರು, ಸರ್ ಸೂಪರ್ ಆಗಿ ಮಾಡಿದ್ರ ನೀವು ಹಂಗೆ ಹಿಂಗೆ ಅಂತ. 3ನೇ ಒಂದು ಥಿಯೇಟರ್ಗೆ ಹೋದ್ವಿ, GPR ಮಲ್ಟಿಪ್ಲೆಕ್ಸ್ ಅಂತ. ಅಲ್ಲಿ ಹೋಗಾದ್ಮೇಲೆ ಸೇಮ್ ಅಗೈನ್ ನಾವು ಇಂಟರಾಕ್ಟ್ ಮಾಡ್ತಾ ಇದ್ವಿ. ಎಲ್ಲ ಒಂದು ರೇಂಜ್ ಪ್ರಶಂಸೆ ಕೊಡ್ತಾ ಇದ್ರು ಆಡಿಯನ್ಸ್ ಎಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರ, ಸಗದಾಗಿ ಮಾಡಿದ್ರ ಹಂಗೆ ಅಂತ. ಎವ್ರಿ ಕ್ರಾಫ್ಟ್ ವೈಸ್ ಆಗ್ಬೋದು, ಎವ್ರಿ ಆರ್ಟಿಸ್ಟ್ ವೈಸ್ ಆಗ್ಬೋದು. ಸೊ ನಾವು ಸಡನ್ ಆಗಿ ಈಗ ಒಂದು ಸರ್ಪ್ರೈಸ್ ಆಗಿ ಕರೆಯೋಣ ಅಂತ ಅಂದ್ಬಿಟ್ಟು ಕರೆದ್ವಿ. ಅದು ಎಲ್ಲಿಂದ ಬಂದ್ರು ಗೊತ್ತಿಲ್ಲ ಸರ್, ನಾವೆಲ್ಲ ಆ ಒಂದು ಖುಷಿ ಮೂಡಲ್ಲಿದ್ವಿ. ಸಡನ್ ಆಗಿ ಬಂದ್ರು, ನಮ್ಗೆ ಗೊತ್ತಾಗೋ ಅಷ್ಟರಲ್ಲಿ ಈ ವಿಚಾರ ನಡೆದ್ಬಿಡ್ತು. ಸೊ ನಮ್ಮ ತಂಡದಿಂದ ಅಗೇನ್ ಎಲ್ಲರ ಪ್ರೆಸ್ ಮುಂದೆ, ಮಾಧ್ಯಮಿತ್ರ ಮುಂದೆ ಸರ್ ಕ್ಷಮೆ ಕೇಳ್ತಾ ಇದ್ವಿ. ಈ ತರ ಒಂದು ಘಟನೆ ನಡೀಬಾರ್ದಿತ್ತು. ಬಟ್ ಅಟ್ ದಿ ಸೇಮ್ ಟೈಮ್ ಒಬ್ಬ ನಟನಿಗೆ ಇದಕ್ಕಿಂತ ದೊಡ್ಡ ಪ್ರಶಂಸೆ ಏನಿಲ್ಲ ಸರ್, ದೊಡ್ಡ ಅವಾರ್ಡ್ ಏನಿಲ್ಲ. ಸೊ ಇದು ಕಹಿ ಘಟನೆ ಅಂತ ಹೇಳಿ ಇದೊಂಥರ ಸಿಹಿ ಘಟನೆ ಕೂಡ. ಸೊ ನೀವು ಅವ್ರ ಹೋಗಿ ಮೀಟ್ ಮಾಡಿ ಅಲ್ಲೇ, ಇಲ್ಲಮ್ಮ ನಾನು ಈ ತರ ಮಾಡಿದೀನಿ, ಡೈರೆಕ್ಟರ್ ಹೇಳಿರೋದು ಮಾಡಿದೀನಿ ಅಷ್ಟೇ, ಸೊ ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನ ಪಡಿಸಿ ಅವ್ರ ಹತ್ರ ಮಾತಾಡಿದ್ದಿಲ್ಲ, ಇನ್ನು ಘಟನೆ ಆದ್ಮೇಲೆ ಮಾತಾಡಿದಿಲ್ಲ, ಅದು ತುಂಬಾ ದೊಡ್ಡ ಗುಣ ಸರ್. ಥ್ಯಾಂಕ್ ಯು. ಯಾಕಂದ್ರೆ ರಿಯಾಕ್ಟ್ ಮಾಡ್ಬಿಡ್ತಾರೆ, ಏನ್ ಹಿಂಗ್ ಮಾಡ್ಬಿಟ್ಟಿರು ಅಂತ. ನೀವು ಅದನ್ನ ತುಂಬಾ ತಾಳ್ಮೆಯಿಂದ ಅಲ್ಲಿ ನಿಮ್ಮೊಂದು ಕೋಪನ ಇಲ್ಲ ನಿಮ್ ಸಹನೆನ ಕಳ್ಕೊಳ್ತೀರಾ, ಅವ್ರನ್ನ ಮಾತಾಡಿಸಿ ಈ ತರ ಸಹನೆಯಿಂದ ಹೇಳ್ಬಿಟ್ಟು ಕಳ್ಸಿದೀರಾ, ತುಂಬಾ ದೊಡ್ಡ ಗುಣ ಸರ್. ಥ್ಯಾಂಕ್ ಯು. ಅಂಡ್ ಸೊ ಸರ್ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಸರ್. ನಾವು ಇದು ಹೇಳಿದ್ನಲ್ಲ ಆಗ್ಲೇ, ಸತ್ಯ ಘಟನೆ ನಡೆದ ಆಧಾರಿತವಾಗಿ ಮಾಡಿರುವಂತ ಒಂದು ಸಿನಿಮಾ ಲವ್ ರೆಡ್ಡಿ ಅಂತ, ಬಾಗೇಪಲ್ಲಿ ರೀಜನ್ ಅಲ್ಲಿ ನಡೆದಿರುವಂತ ಘಟನೆ. ಸೊ ಅದನ್ನ ನಮ್ಮ ಡೈರೆಕ್ಟರ್ ಸ್ಮರಣ್, ನನ್ನ ಫ್ರೆಂಡ್, ನಾನು ಒಂದು 10 ವರ್ಷದಿಂದ ಫ್ರೆಂಡ್ಸ್ ಆಗಿದ್ದು, ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಇವತ್ತಿನ ದಿವಸ ಒಂದು ಸಿನಿಮಾ ಮಾಡಿದೀವಿ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನೋಡಿರೋರೆಲ್ಲರೂ ಅದ್ಭುತವಾದಂತ ಒಂದು ಸಿನಿಮಾ ಮಾಡಿದೀರ ಅಂತ ಒಂದು ತುಂಬಾ ಪ್ರಶಂಸೆ ಬಂದಿದೆ, ಇಂಡಸ್ಟ್ರಿ ಕಡೆಯಿಂದ ಆಗ್ಬೋದು, ನೋಡಿರೋ ಒಂದು ಆಡಿಯನ್ಸ್ ಕಡೆಯಿಂದ ಆಗಿರ್ಬೋದು, ಪ್ರೇಕ್ಷಕರ ಕಡೆಯಿಂದ. ಸೊ ಇವತ್ತಿನ ದಿವಸ ನಾವು 22ಕ್ಕೆ ಕನ್ನಡ ಒಂದು ಪ್ರೇಕ್ಷಕರ ಮುಂದೆ ನಮ್ಮ ಸಿನಿಮಾ ತರ್ತಾ ಇದ್ದೀವಿ. ನಮ್ಮ ಒಂದು ಖುಷಿ ಸರ್, ನಮ್ಮ ಜನತೆಗೆ ನನ್ನ ಸಿನಿಮಾ ತೋರಿಸ್ಬೇಕು ಅಂತ ಒಂದು ಖುಷಿಯಿಂದ, ತುಂಬಾ ಶ್ರದ್ಧೆಯಿಂದ, ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಸೂಕ್ಷ್ಮವಾಗಿ ಎಲ್ಲ ಮಾಡಿದೀವಿ ಕೆಲಸ. ನಮ್ಮ ವರದರಾಜ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಆಲ್ಸೋ ಟೀಮಲ್ಲಿ ವರ್ಕ್ ಮಾಡಿರೋ ಕೋಟಗಿರಿ ವೆಂಕಟೇಶ್ವರ ಎಡಿಟರ್ ಆಗಿರ್ಬೋದು, ಅವರೇ ಸೀನಿಯರ್ ಎಡಿಟರ್. ನಮ್ಮ ತಂಡಕ್ಕೆಲ್ಲ ಅವರೇ ಸೀನಿಯರ್ ಟೆಕ್ನಿಷಿಯನ್. ಬಾಹುಬಲಿ, ಬಾಹುಬಲಿ ಮತ್ತೆ ಬಾಹುಬಲಿ 1, 2, ಕಲ್ಕಿ ಇಂಥ ಸಿನಿಮಾಗಳಿಗೆಲ್ಲ ಎಡಿಟ್ ಮಾಡಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.